ವಿಜೇಂದ್ರ ಅವರು ಕೆಟ್ಟ ಹೆಸರು ತರಬೇಕು ಅಂತ ಏನಾದ್ರು ಈ ತರ ಆಗಿರ್ಬೋದಾ? ವಿಜೇಂದ್ರ ಅವರು ಕೆಟ್ಟ ಹೆಸರು ತರೋಣ, ಅವರು ರಾಜ್ಯಾಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷ ತಪ್ಸಕ್ಕೆ ಏನಾದ್ರು ಇಂಥದ್ದೊಂದು ಪ್ಲಾನ್ ಮಾಡಿದಾರೆ ಸರ್ ನಿಮ್ಮ ವಿರೋಧಿಗಳು? ನಿಮ್ಮ ಒಳಗಡೆ ಇರುವಂತ ವಿರೋಧಿಗಳು ನನ್ನ ಹಣೆ ಬರದಲ್ಲಿ ಬರ್ದಿದ್ದನ್ನ ಯಾರು ಕೂಡ ತಪ್ಸಕ್ಕಾಗೋದಿಲ್ಲ. ಇನ್ನೊಬ್ರು ಹಣೆ ಬರದಲ್ಲಿ ಬರ್ದಿದ್ದು ನಾನು ಕೂಡ ತಪ್ಸಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ನಾನೊಬ್ಬ ಪಕ್ಷದ ಕಾರ್ಯಕರ್ತ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದೇನೆ, ಯಡಿಯೂರಪ್ಪವ್ರ ಮಗನೂ ಕೂಡ ಇದ್ದೇನೆ. ಇವೆಲ್ಲನೂ ಕೂಡ ಅರಗಿಸ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ. ಯಾರಿಗೆ ಏನು ಮಾಹಿತಿ ಕೊಡ್ಬೇಕು ಕೊಡ್ತೇನೆ. ಧನ್ಯವಾದಗಳು. ಡಿ.ಕೆ. ಶಿವಕುಮಾರ್ ಅಂತ ಒಂದು ರೀತಿಯಲ್ಲಿ ಚಾಣಕ್ಯ ನಡೆಯನ್ನು ಇಟ್ಟಿದ್ದಾರೆ. ಈಗ ಅಂಥವ್ರ ವಿರುದ್ಧ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕು. ಅಯ್ಯೋ ಬಿಡ್ರಿ, ಬಹಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತ ಶಕ್ತಿ ಇದೆ. ಹೇಗೆ ಬಗ್ಗಿಸ್ಬೇಕು ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಇಡೀ ದೇಶದಲ್ಲಿ ಆಪರೇಷನ್ ಮಾಡೋಕೆ ಬಿಜೆಪಿ ಸೇರಿಸ್ಕೊಂಡಿತ್ತು, ರಾಜ್ಯದಲ್ಲಿ ಬಿಜೆಪಿಗೆ ಆಪರೇಷನ್ ಅಲ್ಲ ರೀ, ನೀವೆಲ್ಲ ಮಾತನಾಡ್ತಾರ ನೋಡಿದ್ರೆ ಇಲ್ಲಿವೇ ಎಲ್ಲವೂ ಅಂತ್ಯ ಮುಕ್ತಾಯ ಆಗ್ತಾ ಇದೆ. ಆ ಭಾವನೆಯಲ್ಲಿ ಮಾತನಾಡ್ತಾ ಇದ್ದೀರಿ. ಈ ಘಟನೆ ಆಗಬಾರ್ದಿತ್ತು, ದುರಾದೃಷ್ಟ ಇದು. ಅದನ್ನು ನಾನೇ ಒಪ್ಕೊಳ್ತಾ ಇದ್ದೇನೆ. ಆದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಳ್ತದೆ. ಡಿ.ಕೆ. ಶಿವಕುಮಾರ್ ಆಗಲಿ, ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ, ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ಯಾವ ರೀತಿ ಈ ಸರ್ಕಾರನ ಬಗ್ಗಿಸ್ಬೇಕು, ಪಳಗಿಸ್ಬೇಕು, ಅದನ್ನು ಮಾಡ್ತೇವೆ ಬರೋಂಥ ದಿನ. ವಿಜೇಂದ್ರ ಅವರು ಕೆಟ್ಟ ಹೆಸರು ತರಬೇಕು ಅಂತ ಏನಾದ್ರು ಈ ತರ ಆಗಿರ್ಬೋದಾ? ವಿಜೇಂದ್ರ ಅವರು ಕೆಟ್ಟ ಹೆಸರು ತರೋಣ, ಅವರು ರಾಜ್ಯಾಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷ ತಪ್ಸಕ್ಕೆ ಏನಾದ್ರು ಇಂಥದ್ದೊಂದು ಪ್ಲಾನ್ ಮಾಡಿದಾರೆ ಸರ್ ನಿಮ್ಮ ವಿರೋಧಿಗಳು? ನಿಮ್ಮ ಒಳಗಡೆ ಇರುವಂತ ವಿರೋಧಿಗಳು ನನ್ನ ಹಣೆ ಬರದಲ್ಲಿ ಬರ್ದಿದ್ದನ್ನ ಯಾರು ಕೂಡ ತಪ್ಸಕ್ಕಾಗೋದಿಲ್ಲ. ಇನ್ನೊಬ್ರು ಹಣೆ ಬರದಲ್ಲಿ ಬರ್ದಿದ್ದು ನಾನು ಕೂಡ ತಪ್ಸಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ನಾನೊಬ್ಬ ಪಕ್ಷದ ಕಾರ್ಯಕರ್ತ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದೇನೆ, ಯಡಿಯೂರಪ್ಪವ್ರ ಮಗನೂ ಕೂಡ ಇದ್ದೇನೆ. ಇವೆಲ್ಲನೂ ಕೂಡ ಅರಗಿಸ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ. ಯಾರಿಗೆ ಏನು ಮಾಹಿತಿ ಕೊಡ್ಬೇಕು ಕೊಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.